ಹಾಯ್ ನಮಸ್ಕಾರ, ನಾನು ನಿಮ್ಮ ಗಂಗಾಧರ್. ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ 2 ವಂದೇ ಭಾರತ್ ರೈಲುಗಳ ವೇಳಾಪಟ್ಟಿ ಮತ್ತು ಕೊಂಕಣ ರೈಲುಗಳ ವೇಳಾಪಟ್ಟಿಯಲ್ಲಿನ ಬದಲಾವಣೆ, ಐಆರ್ಸಿಟಿಸಿ ವತಿಯಿಂದ ಪ್ರವಾಸ ಮತ್ತು ದಸರಾ ದೀಪಾವಳಿ ಪ್ರಯುಕ್ತ ಹೆಚ್ಚುವರಿ ವಿಶೇಷ ರೈಲುಗಳ ಸಂಚಾರದೊಂದಿಗೆ ರೈಲ್ವೆ ಇಲಾಖೆ ಹೊರಡಿಸಿದ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತೀಯ ರೈಲ್ವೆ ಕೇಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮವು ಬೆಂಗಳೂರಿನಿಂದ ಅಂತಾರಾಷ್ಟ್ರೀಯ ವಿಮಾನ ಪ್ರವಾಸ ಪ್ಯಾಕೇಜ್ಗಳನ್ನು ಪ್ರಕಟಿಸಿದ್ದು, ಶ್ರೀಲಂಕಾದ ರಾಮಾಯಣ ಸಂಬಂಧಿತ ತಾಣಗಳಿಗೆ 6 ದಿನಗಳ ಪ್ರವಾಸ ಪ್ಯಾಕೇಜ್ ಇದಾಗಿದ್ದು, ಕೊಲಂಬೋ, ರಂಬುಲ್ಲಾ, ಕ್ಯಾಂಡಿ, ನುರಾಲಾ, ಕಟರಗಾಮದ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸ್ಥಳಗಳಿಗೆ ಭೇಟಿಯನ್ನು ಒಳಗೊಂಡಿದೆ. ಈ ಪ್ಯಾಕೇಜಿನ ಬೆಲೆ ಪ್ರತಿ ವ್ಯಕ್ತಿಗೆ 63,500 ರೂಪಾಯಿಗಳಿಂದ ಪ್ರಾರಂಭವಿದ್ದು, ಅಕ್ಟೋಬರ್ 24ರಿಂದ ಈ ಪ್ರವಾಸ ಆರಂಭವಾಗಲಿದೆ. ಇದರೊಂದಿಗೆ 5 ರಾತ್ರಿ 6 ದಿನಗಳ ನೇಪಾಳ ಪ್ರವಾಸ ಮತ್ತು ದುಬೈ, ಅಬುಧಾಬಿ ಪ್ರವಾಸವನ್ನು ಸಹ ಪ್ರಕಟಿಸಿದ್ದು, ಹೆಚ್ಚಿನ ಮಾಹಿತಿಯನ್ನು ಐಆರ್ಸಿಟಿಸಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ರೈಲ್ವೆ ಮಂಡಳಿಯು ರೈಲು ನಿಲ್ದಾಣ ಮತ್ತು ರೈಲುಗಳಲ್ಲಿ ಮಾರಾಟ ಮಾಡುವ ರೈಲ್ ನೀರಿನ ದರವನ್ನು ಲೀಟರ್ಗೆ 1 ರೂಪಾಯಿ ಕಡಿಮೆ ಮಾಡಿದ್ದು, 1 ಲೀಟರ್ ನೀರಿನ ಬಾಟಲಿಗೆ 15 ರೂಪಾಯಿ ಇದ್ದ ದರವು ಈಗ 14 ರೂಪಾಯಿಗೆ ಇಳಿಕೆಯಾಗಿದೆ. ಹಾಗೂ 500 ml ನೀರಿನ ಬಾಟಲಿಗೆ ಗ್ರಾಹಕರು 10 ರೂಪಾಯಿಯ ಬದಲಿಗೆ 9 ರೂಪಾಯಿ ಪಾವತಿಸಿದರೆ ಸಾಕು. ಐಆರ್ಸಿಟಿಸಿ ಮತ್ತು ಎಲ್ಲ ರೈಲ್ವೆ ವಲಯಗಳಿಗೆ ರೈಲ್ವೆ ಮಂಡಳಿ ಪರಿಷ್ಕೃತ ದರದ ಸುತ್ತೋಲೆ ಹೊರಡಿಸಿದ್ದು, ಈ ದರವು ಸೆಪ್ಟೆಂಬರ್ 22ರಿಂದ ಜಾರಿಗೆ ಬಂದಿದೆ. ಜನದಟ್ಟಣೆ ಹೆಚ್ಚಿರುವ ಸಂದರ್ಭಗಳಲ್ಲಿ ವಿಶೇಷ ರೈಲುಗಳನ್ನು ಓಡಿಸಲಾಗುತ್ತದೆ. ಸಾಮಾನ್ಯ ರೈಲುಗಳಿಗಿಂತ ವಿಶೇಷ ರೈಲುಗಳಲ್ಲಿ ಟಿಕೆಟ್ ದರ 30% ಹೆಚ್ಚಾಗಿರುತ್ತದೆ. ಹೀಗೆ ಕಳೆದ 6 ವರ್ಷಗಳ ಹಿಂದೆ ಆರಂಭಗೊಂಡ ಯಶವಂತಪುರ ವಿಜಯಪುರ ವಿಶೇಷ ರೈಲನ್ನು ಇಲ್ಲಿಯವರೆಗೂ ಸಾಮಾನ್ಯ ರೈಲಾಗಿ ಓಡಿಸದೇ ಇರುವುದರಿಂದ ಪ್ರಯಾಣಿಕರು ಹೆಚ್ಚಿನ ಟಿಕೆಟ್ ದರ ನೀಡಿ ಸಂಚರಿಸಬೇಕಾದ ಸಂದರ್ಭ ಮುಂದುವರೆದಿದೆ. ದಿವಂಗತ ಸುರೇಶ್ ಅಂಗಡಿಯವರು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ವಿಜಯಪುರ ಯಶವಂತಪುರ, ವಿಜಯಪುರ ಮಂಗಳೂರು ಸಹಿತ ಹಲವು ವಿಶೇಷ ರೈಲುಗಳು ಆರಂಭವಾಗಿದ್ದವು. ಇತ್ತೀಚೆಗೆ ವಿಜಯಪುರ ಮಂಗಳೂರು ವಿಶೇಷ ರೈಲನ್ನು ಸಾಮಾನ್ಯ ರೈಲಾಗಿ ಪರಿವರ್ತಿಸಿದ್ದರಿಂದ ವಿಜಯಪುರ ಯಶವಂತಪುರ ವಿಶೇಷ ರೈಲನ್ನು ಸಾಮಾನ್ಯ ರೈಲಾಗಿ ಪರಿವರ್ತಿಸಿ ಓಡಿಸುವಂತೆ ಪ್ರಯಾಣಿಕರ ಬೇಡಿಕೆ ಹೆಚ್ಚಾಗುತ್ತಿದ್ದು, ಈ ಭಾಗದ ಜನಪ್ರತಿನಿಧಿಗಳು ಈ ಬಗ್ಗೆ ಮುತುವರ್ಜಿ ವಹಿಸದೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕದೇ ಇರುವುದರಿಂದ ಈ ರೈಲು ವಿಶೇಷ ರೈಲಾಗಿ ಉಳಿದಿರುವುದಕ್ಕೆ ರೈಲ್ವೆ ಹೋರಾಟಗಾರ ಕೃಷ್ಣ ಪ್ರಸಾದ್ ರವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಚಿಗುಡ್ ಯಶವಂತಪುರ ಕಾಚಿಗುಡ್ ವಂದೇ ಭಾರತ್ ಎಕ್ಸ್ಪ್ರೆಸ್ನ ಸೇವಾ ದಿನವನ್ನು ದಕ್ಷಿಣ ಮಧ್ಯ ರೈಲ್ವೆಯು ಪರಿಷ್ಕರಿಸಿದ್ದು, ಪ್ರಸ್ತುತ ಈ ರೈಲು ಬುಧವಾರ ಹೊರತುಪಡಿಸಿ ವಾರದ ಎಲ್ಲಾ ದಿನಗಳಲ್ಲಿ ಸಂಚರಿಸುತ್ತದೆ. ಡಿಸೆಂಬರ್ 4, 2025ರಿಂದ ಜಾರಿಗೆ ಬರುವಂತೆ ಈ ರೈಲು ಇನ್ನು ಮುಂದೆ ಶುಕ್ರವಾರ ಹೊರತುಪಡಿಸಿ ವಾರದ ಎಲ್ಲಾ ದಿನಗಳಲ್ಲಿ ಸೇವೆ ಒದಗಿಸಲಿದ್ದು, ರೈಲಿನ ವೇಳಾಪಟ್ಟಿ, ನಿಲುಗಡೆಗಳು, ಆವರ್ತನ ಮತ್ತು ಬೋಗಿಗಳ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲವೆಂದು ದಕ್ಷಿಣ ಮಧ್ಯ ರೈಲ್ವೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದಕ್ಷಿಣ ರೈಲ್ವೆಯು ಎರ್ನಾಕುಲಂ ಕೆಎಸ್ಆರ್ ಬೆಂಗಳೂರು ಎರ್ನಾಕುಲಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲನ್ನು ಡಿಸೆಂಬರ್ 3, 2025ರಿಂದ ಎಕ್ಸ್ಪ್ರೆಸ್ ವರ್ಗಕ್ಕೆ ಬದಲಾಯಿಸಿ ಅದರ ಸಂಖ್ಯೆಗಳನ್ನು ಪರಿಷ್ಕರಿಸಿದೆ. ಇದರ ಪ್ರಕಾರ ಎರ್ನಾಕುಲಂ ಕೆಎಸ್ಆರ್ ಬೆಂಗಳೂರು ಎರ್ನಾಕುಲಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಇನ್ನು ಮುಂದೆ ಎಕ್ಸ್ಪ್ರೆಸ್ ರೈಲು ಎಂಬ ಹೆಸರಿನಿಂದ ಸಂಚರಿಸಲಿದ್ದು, ಬದಲಾವಣೆಯಾದ ರೈಲು ಸಂಖ್ಯೆಯನ್ನು ತಾವಿಲ್ಲಿ ನೋಡಬಹುದು. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ತನ್ನ ಮಾರ್ಗದಲ್ಲಿ ಸಂಚರಿಸುವ ಕೆಲವು ರೈಲುಗಳ ವೇಳಾಪಟ್ಟಿಯಲ್ಲಿ ಅಕ್ಟೋಬರ್ 21ರಿಂದ ಮಾನ್ಸೂನ್ ಅಲ್ಲದ ವೇಳಾಪಟ್ಟಿಯನ್ನು ಜಾರಿಗೆ ತರಲಿದ್ದು, ಈ ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ ವಾಸ್ಕೋಡಗಾಮ ಪಾಟ್ನಾ ವಾಸ್ಕೋಡಗಾಮ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು, ಪುಣೆ ಎರ್ನಾಕುಲಂ ಪುಣೆ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು, ಕೆಎಸ್ಆರ್ ಬೆಂಗಳೂರು ಕಾರವಾರ ಕೆಎಸ್ಆರ್ ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ರೈಲು, ಯಶವಂತಪುರ ಕಾರವಾರ ಯಶವಂತಪುರ 3 ವೀಕ್ಲಿ ಎಕ್ಸ್ಪ್ರೆಸ್ ರೈಲು, ಎಸ್ಎಂಇಟಿ ಬೆಂಗಳೂರು ಮುರುಡೇಶ್ವರ ಎಸ್ಎಂಇಟಿ ಬೆಂಗಳೂರು ಡೈಲಿ ಎಕ್ಸ್ಪ್ರೆಸ್ ರೈಲುಗಳ ವೇಳಾಪಟ್ಟಿಯು ಅಕ್ಟೋಬರ್ 21ರಿಂದ ಬದಲಾವಣೆಯಾಗಲಿದ್ದು, ಪ್ರಯಾಣಿಕರು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ಪರಿಷ್ಕೃತ ಸಮಯವನ್ನು ಗಮನಿಸಲು ಸೌತ್ ವೆಸ್ಟರ್ನ್ ರೈಲ್ವೆ ಮಾಹಿತಿ ನೀಡಿದೆ. ಹುಬ್ಬಳ್ಳಿಯಿಂದ ಪುಣೆ ಮಧ್ಯೆ ಸಂಚರಿಸುವ ಹುಬ್ಬಳ್ಳಿ ಪುಣೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ವೇಳಾಪಟ್ಟಿಯಲ್ಲಿ ಬದಲಾವಣೆಯಾಗಿದ್ದು, ಮೀರಜ್ ರೈಲು ನಿಲ್ದಾಣಕ್ಕೆ ಈ ಮೊದಲು ಬೆಳಿಗ್ಗೆ 9:05 ಆಗಮಿಸಿ 9:10 ನಿರ್ಗಮಿಸುತ್ತಿತ್ತು. ಆದರೆ ಬದಲಾದ ಸಮಯದಲ್ಲಿ ಬೆಳಿಗ್ಗೆ 8:55 ಆಗಮಿಸಿ 9 ಗಂಟೆಗೆ ನಿರ್ಗಮಿಸಲಿದೆ.
ಅದೇ ರೀತಿ ಸಾಂಗ್ಲಿ ರೈಲು ನಿಲ್ದಾಣಕ್ಕೆ ಬೆಳಿಗ್ಗೆ 9 ಗಂಟೆ 20 ನಿಮಿಷದ ಬದಲಾಗಿ 9 ಗಂಟೆ 10 ನಿಮಿಷಕ್ಕೆ ಆಗಮಿಸಿ 9 ಗಂಟೆ 23 ನಿಮಿಷದ ಬದಲಾಗಿ 9 ಗಂಟೆ 13 ನಿಮಿಷಕ್ಕೆ ನಿರ್ಗಮಿಸಲಿದೆ. ಹಾಗೂ ಸಾತಾರ ರೈಲು ನಿಲ್ದಾಣಕ್ಕೆ ಬೆಳಿಗ್ಗೆ 10 ಗಂಟೆ 57 ನಿಮಿಷದ ಬದಲಾಗಿ 10 ಗಂಟೆ 47 ನಿಮಿಷಕ್ಕೆ ಆಗಮಿಸಿ 11 ಗಂಟೆಯ ಬದಲಾಗಿ 10 ಗಂಟೆ 50 ನಿಮಿಷಕ್ಕೆ ನಿರ್ಗಮಿಸಲಿದೆ. ಈ ಪರಿಷ್ಕೃತ ವೇಳಾಪಟ್ಟಿಯು ಈಗಾಗಲೇ ಸೆಪ್ಟೆಂಬರ್ 21ರಿಂದ ಜಾರಿಗೆ ಬಂದಿದ್ದು, ಪ್ರಯಾಣಿಕರು ವೇಳಾಪಟ್ಟಿಯ ಪ್ರಕಾರ ಪ್ರಯಾಣಿಸಲು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ದಸರಾ ದೀಪಾವಳಿ ಸಂದರ್ಭದಲ್ಲಿನ ಹೆಚ್ಚುವರಿ ಜನದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ರೈಲ್ವೆ ಇಲಾಖೆಯು ಹೆಚ್ಚುವರಿ ವಿಶೇಷ ರೈಲುಗಳನ್ನು ಮೈಸೂರು, ಬೆಂಗಳೂರು, ಯಲಹಂಕ, ಶಿವಮೊಗ್ಗ, ಹುಬ್ಬಳ್ಳಿ ರೈಲು ನಿಲ್ದಾಣಗಳಿಂದ ಓಡಿಸಲು ಮುಂದಾಗಿದ್ದು, ಮೈಸೂರು ರೈಲು ನಿಲ್ದಾಣದಿಂದ ಕೆಎಸ್ಆರ್ ಬೆಂಗಳೂರು, ಸಿಕಂದರಾಬಾದ್, ವಿಜಯವಾಡ ಮಾರ್ಗವಾಗಿ ನರಸಾಪುರ ಮಧ್ಯೆ ಸೆಪ್ಟೆಂಬರ್ 27, ಅಕ್ಟೋಬರ್ 4, 7, 11, 14, 18, 21, 25, 28 ಮತ್ತು ನವೆಂಬರ್ 1ರಂದು ವಿಶೇಷ ರೈಲು ಸಂಚರಿಸಲಿದೆ. ಹಾಗೂ ಮೈಸೂರಿನಿಂದ ದಿಂಡಿಗಲ್, ಮಧುರೈ ಮಾರ್ಗವಾಗಿ ತಿರುನೆಲ್ವೇಲಿ ಮಧ್ಯೆ ಸೆಪ್ಟೆಂಬರ್ 29, ಅಕ್ಟೋಬರ್ 6, 13, 20, 27, ನವೆಂಬರ್ 3, 16, 17 ಮತ್ತು 24ರಂದು ವಿಶೇಷ ರೈಲು ಸಂಚರಿಸಲಿದೆ. ಅದೇ ರೀತಿ ಮೈಸೂರಿನಿಂದ ದಿಂಡಿಗಲ್, ಮಧುರೈ ಮಾರ್ಗವಾಗಿ ರಾಮೇಶ್ವರಂ ಮಧ್ಯೆ ಸೆಪ್ಟೆಂಬರ್ 29, ಅಕ್ಟೋಬರ್ 6, 13, 20, 27ರಂದು ವಿಶೇಷ ರೈಲು ಸಂಚರಿಸಲಿದೆ. ಎಸ್ಎಂವಿಟಿ ಬೆಂಗಳೂರಿನಿಂದ ವಿಜಯವಾಡ, ನಾಗ್ಪುರ್, ಪ್ರಯಾಗ್ರಾಜ್ ಮಾರ್ಗವಾಗಿ ಕಾನ್ಪುರ್ ಸೆಂಟ್ರಲ್ ವರೆಗೆ ಅಕ್ಟೋಬರ್ 1, 8, 15, 22, 29, ನವೆಂಬರ್ 5 ಮತ್ತು 12ರಂದು ವಿಶೇಷ ರೈಲು ಸಂಚರಿಸಲಿದೆ. ಅದೇ ರೀತಿ ಎಸ್ಎಂವಿಟಿ ಬೆಂಗಳೂರಿನಿಂದ ವಿಜಯವಾಡ ಮಾರ್ಗವಾಗಿ ನರಸಾಪುರ ರೈಲು ನಿಲ್ದಾಣಕ್ಕೆ ಸೆಪ್ಟೆಂಬರ್ 27, ಅಕ್ಟೋಬರ್ 4, 11, 18, ನವೆಂಬರ್ 1, 8 ಮತ್ತು 15ರಂದು ವಿಶೇಷ ರೈಲು ಸಂಚರಿಸಲಿದೆ. ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ವಿಜಯವಾಡ, ನಾಗ್ಪುರ್, ಆಗ್ರಾ ಮಾರ್ಗವಾಗಿ ಲಾಲ್ಕುವಾ ಮಧ್ಯೆ ಸೆಪ್ಟೆಂಬರ್ 30, ಅಕ್ಟೋಬರ್ 7, 14, 21, ನವೆಂಬರ್ 4 ಮತ್ತು 11ರಂದು ವಿಶೇಷ ರೈಲು ಸಂಚರಿಸಲಿದೆ. ಯಲಹಂಕ ರೈಲು ನಿಲ್ದಾಣದಿಂದ ಸಿಕಂದರಾಬಾದ್, ವಿಜಯವಾಡ ಮಾರ್ಗವಾಗಿ ನರಸಾಪುರ ಮಧ್ಯೆ ಸೆಪ್ಟೆಂಬರ್ 27, ಅಕ್ಟೋಬರ್ 4, 7, 11, 14, 18, 21, 25, 28 ಮತ್ತು ನವೆಂಬರ್ 1ರಂದು ವಿಶೇಷ ರೈಲು ಸಂಚರಿಸಲಿದೆ. ಶಿವಮೊಗ್ಗ ಟೌನ್ ರೈಲು ನಿಲ್ದಾಣದಿಂದ ದಿಂಡಿಗಲ್, ಮಧುರೈ ಮಾರ್ಗವಾಗಿ ತಿರುನೆಲ್ವೇಲಿ ಜಂಕ್ಷನ್ ಮಧ್ಯೆ ಸೆಪ್ಟೆಂಬರ್ 29, ಅಕ್ಟೋಬರ್ 6, 13, 20, 27ರಂದು ವಿಶೇಷ ರೈಲು ಸಂಚರಿಸಲಿದೆ. ಅದೇ ರೀತಿ ಹುಬ್ಬಳ್ಳಿ ರೈಲು ನಿಲ್ದಾಣದಿಂದ ತಿರುಚನಾಪಲ್ಲಿ ಮಾರ್ಗವಾಗಿ ರಾಮನಾಥಪುರಂ ನಡುವೆ ಸೆಪ್ಟೆಂಬರ್ 27, ಅಕ್ಟೋಬರ್ 4, 11, 18, 25ರಂದು ವಿಶೇಷ ರೈಲು ಸಂಚರಿಸಲಿದೆ. ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.